ಆಗ್ತಾ ಇದೆ ಅಲ್ಲ. ಇವತ್ತಿನಿಂದ ದೀಪಗಳ ಹಬ್ಬ ಅಂದ್ರೆ ದೀಪಾವಳಿ ಹಬ್ಬ ಶುರು. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಕೋ-ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ಎಸ್, ಇವತ್ತಿನಿಂದ ದೀಪಾವಳಿ ಹಬ್ಬ ಶುರು. ಇನ್ಫ್ಯಾಕ್ಟ್ ಇವತ್ತು ನರಕ ಚತುರ್ದಶಿ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಕಿ ಜೈ, ನರಕಾಸುರನ ವಧ ಮಾಡಿದ ದಿನ. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ ಅಂದ ಮೇಲೆ ಪ್ರತಿನಿತ್ಯ ನಿಮಗೆ ದೀಪಾವಳಿ ಅಲ್ಲವೇ? ಸರಿ, ದೀಪಾವಳಿ ಅಂದ್ರೆ ದೀಪಗಳ ಹಬ್ಬ. ದೀಪ ಅಂದ್ರೆ ಬೆಳಕು, ಬೆಳಕು ಅಂದ್ರೆ ಖುಷಿ. ಹಂಗಾಗಿ ನಿಮ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ ಎಲ್ಲಾ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ನಮ್ಮ ಸ್ಟಾರ್ ಏನೋ ಇಲ್ಲಿದ್ದಾರೆ, ನಮ್ಮ ವೈಷ್ಣವಿ ಅಲಿಯಾಸ್ ಸನ್ನಿಧಿ. ಸನ್ನಿಧಿ ಜೊತೆ ಯಾರು ಬರ್ತಾರೆ ಅನ್ನೋದು ಇವತ್ತಿನ ವಿಶೇಷವಾದ ಕಾರ್ಯಕ್ರಮ. ಆಲ್ ಸೆಟ್, ರೆಡಿ. ಸೊ ಯಾರು ಬರ್ತಿದ್ದಾರೆ ಇವತ್ತು? ನಮ್ಮ ಅಕ್ಕ ಬರ್ತಿದ್ದಾಳೆ. ಆಹಾ, ನಮ್ಮ ಅಕ್ಕ ಬರ್ತಾ ಇದಾರ. ಚೆನ್ನಾಗಿ ಅಡ್ಗೆ ಮಾಡ್ತಾರ, ಸಖತ್ತಾಗಿ ಮಾಡ್ತಾರೆ. ಅಂದ್ರೆ ಒಂದ್ 2 kg ದಪ್ಪ ಆಗದ್ ಗ್ಯಾರಂಟಿ. ನೀನು ಮತ್ತೆ ಗ್ಯಾರಂಟಿ. ದೀಪಾವಳಿ ಹಬ್ಬ ಅಂದ್ಮೇಲೆ ಫುಲ್ ತಿಂದು ತಿಂದು ದಪ್ಪ ಆಗ್ಬೇಕು ಅಲ್ವಾ? ಸರಿ, ಸೊ ಕರ್ಸೋಣ ಪ್ಲೀಸ್. ಹೆಸರಲ್ಲೇ ದೀಪ ಇರುವ ದೀಪಿಕಾನ ಬರ್ಮಾಡ್ಕೊಳ್ಳೋಣ. ದೀಪಿಕಾ, ವೆಲ್ಕಮ್ ಟು ಸ್ಟಾರ್ ಸವಿರುಚಿ ಅರಮನೆ. ಫುಲ್ ಮಿಂಚಿಂಗ್ ತಾವು. ಹ್ಯಾಪಿ ದಿವಾಲಿ. ಎಸ್, ನಿಮಗೂ ಕೂಡ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಕೈನ್ ಚೆನ್ನಾಗಿ ನೋಡ್ಕೊಳ್ಳಿ. ಕೈ ರುಚಿನೇ ನಾವು ಟೇಸ್ಟ್ ಮಾಡೋದು. ಸರಿ, ಪಟಾಕಿ ಗಿಟಾಕಿ ಎಲ್ಲ ಹಚ್ತೀರಾ ನೀವು? ಹಚ್ತೀವಿ. ನಾವು ಹಚ್ತೀವಿ, ಬಟ್ ಓನ್ಲಿ ಮಾತಿನ ಪಟಾಕಿ. ಅದರ್ವೈಸ್ ವೆರಿ ವೆರಿ ಈಕೋ ಫ್ರೆಂಡ್ಲಿ ಪೀಪಲ್ಸ್. ನೋ ಬಿಜಿಲಿ ಪಟಾಕಿ ಅಂಡ್ ಆಲ್ ಆಫ್ ದಟ್ ಪಟಾಕಿಯ. ಸೊ ಇವತ್ತು ಅಡಿಗೆಯಲ್ಲಿ ಏನ್ ವಿಶೇಷವಾದ ಭೋಜನನ ಮಾಡಾಕ್ತಾ ಇದ್ರ? ದಿವಾಲಿ ಸ್ಪೆಷಲ್ ಪಪಾಯ ಕಜಾಯ. ನಾರ್ಮಲಿ ರೆಗ್ಯುಲರ್ ಕಜಾಯ ಎಲ್ಲ ತಿಂದಿರ್ತೀರಾ, ಬಟ್ ಹೆಲ್ತ್ ಕಾನ್ಶಿಯಸ್ ಪ್ಲಸ್ ಫೆಸ್ಟಿವಲ್ ಸೆಲೆಬ್ರೇಷನ್ಗೆ ಪಪಾಯ ಕಜಾಯ. ಪಪಾಯ ಕಜ್ಜಾಯ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಅಂಡ್ ಇವರು ಅತಿ ಅದ್ಭುತವಾಗಿ ಅಡಿಗೆ ಮಾಡ್ತಾರೆ ಅಂತ ಅವಾಗ್ಲೇ ನಮ್ ವೈಷ್ಣವಿ ಹೇಳಾಗಿದೆ. ದಟ್ ಮೀನ್ಸ್ ಗ್ಯಾರಂಟಿ, ದಟ್ ಇಸ್ ಪಕ್ಕಾ. ಸೊ ಶುರು ಮಾಡೋಣ ಬೇಡ ಬನ್ನಿ. ಸೊ ಇದಕ್ಕೆ ಏನೇನೆಲ್ಲ ಬೇಕು ಅಂತ ಒಂದ್ ರೌಂಡ್ ಇಂಗ್ರೀಡಿಯೆಂಟ್ಸ್ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ನಮ್ ಜನಗಳು ಬರ್ಕೊಳ್ತಾರೆ ಟಕ್ಕ ಟಕ್ಕ. ಹೇಳಿ. ಪಪಾಯ, ಮತ್ತೆ 1 ಬಟ್ಲು ಪಪಾಯ, 1 ಕಪ್ ನೆನ್ಸಿಟ್ಟಿರೋ ಅಕ್ಕಿ. ಇದು ರೆಗ್ಯುಲರ್ ಅಕ್ಕಿನ? ಇದು ನಾರ್ಮಲ್ ಅಕ್ಕಿ, ಬಟ್ ನೆನ್ಸಿಟ್ಟಿರ್ಬೇಕು. ಸರಿ. ಎಳ್ಳು, ಎಣ್ಣೆ, ಬೆಲ್ಲ, ಮೈದಾ 1 ಕಪ್. ಸ್ಪೆಷಲ್ ಆಗಿ ಮಾಡ್ಬೇಕು ಅಂದ್ರೆ ಸ್ಪೆಷಲ್ ಅಕ್ಕಿ ಬೇಕಪ್ಪ. ಅದಕ್ಕಿರೋದು ಏಕೈಕ ದಾವತ್ ಬಾಸ್ಮತಿ, ದಾವತ್ ದ ಫೈನೆಸ್ಟ್ ಅಲ್ವಾ? ಶೋರ್. ಓಕೆ, ಸೊ ನಿನ್ ಫೇವ್ರೇಟ್ ಇದು? ಹಾ, ತಿಂದಿದ್ದೀನಿ. ತುಂಬಾ ಸತಿ ಮಾಡ್ಕೊಟ್ಟಿದ್ದಾರೆ, ಚೆನ್ನಾಗ್ ಮಾಡ್ತಾರೆ. ಹೌದಾ? ಸೊ ಎಲ್ಲಿಂದ ಶುರು ಮಾಡೋಣ ಹೇಳು ದೀಪಿಕಾ, ಏನ್ ಮಾಡೋಣ? ವಿಲ್ ಸ್ಟಾರ್ಟ್ ಆಫ್ ವಿತ್ ಗ್ರೈಂಡಿಂಗ್ ದ ಪಪಾಯ. ಮಿಕ್ಸಿಲಿ ಹಾಕ್ಬಿಟ್ಟು ಗಿರ್ ಅನ್ಸ್ಬೇಕಾ? ಹೌದು. ಸರಿ, ಇದು ಆಕ್ಚುಲಿ ಒಂದು ಫುಲ್ ಹಣ್ಣ? ಇದು ಫುಲ್ ಹಣ್ಣು ಕಟ್ ಮಾಡಿ ಇಟ್ಟಿರೋದು. ಸೊ ಒಂದು ಅರ್ಧ ಪಪಾಯ ತಗೊಂಡ್ ಮಾಡಿದ್ರೆ ಸಾಕು. ಎಷ್ಟು ಜನ ಅದ್ರ ಮೇಲೆ ಮಾಡ್ಬೇಕು? ಇದು ನಮ್ಮ ಮೂವರ್ಗೆ ಸಾಕಾಗುತ್ತಲ್ಲ? ಎಸ್ ಅನ್ಸತ್ತೆ. ಅಕ್ಕಿ ಮತ್ತೆ ಪಪಾಯನ ಜೊತೆಗೆ ರುಬ್ಕೋಬೇಕಾ? ಓಕೆ. ಸೊ ನೀರಲ್ಲಿ ನೆನ್ಸಿಟ್ಟಿರುವ ಅಕ್ಕಿ ಇದು. ಸ್ವಲ್ಪ ಬೆಲ್ಲ. ನೆಕ್ಸ್ಟ್ ಸ್ವೀಟ್ ತುಂಬಾ ತಿಂತೀರಾ? ಯಾ ಸೊ ಹಾಕ್ಬೋದಲ್ಲ ಜಾಸ್ತಿನೇ. ಸೊ ನಮ್ಮ ಸನ್ನಿಧಿ ಅಲಿಯಾಸ್ ವೈಷ್ಣವಿ ಹೇಳಿದ್ರು ದಟ್ ಇರೋ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ. 3 ವರ್ಷಗಳಿಂದ ಅಸಿಸ್ಟೆಂಟ್ ಕುಕ್ ಆಗೇ ಇದೀರಂತೆ ತಾವು? ಇಲ್ಲ, ಸೀರಿಯಲ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತೀನಿ. ಅದು ಬರೀ ರಿಯಲ್ ಲೈಫ್ ಅಲ್ವಾ ಅಮ್ಮ? ಅಲ್ಲಿ ಬೇರೆಯವ್ರು ಯಾರಾದ್ರೂ ಅಡ್ಗೆ ಮಾಡ್ತಾ ಇರ್ತಾರೆ, ತೋರ್ಸೋದಷ್ಟೇ. ಆಗಿರೋ ತರ ಇದೆ. ಚೆಕ್ ಮಾಡೋಕ್ಕಿಂತ ಮುಂಚೆನೆ ಎತ್ಬಿಟ್ರು. ಎಷ್ಟು ಕಾನ್ಫಿಡೆನ್ಸ್ ಆಗಿದೆ. ಅಷ್ಟು ಒಳ್ಳೆ ಕುಕ್ ಅಂತ ರುಬ್ಕೋಬೇಕು. ಸೊ ಟೆಲ್ ಮಿ ಸಮಥಿಂಗ್ ಸನ್ನಿಧಿ, ಚಿಕ್ಕ ವಯಸ್ಸಿಂದ ನೀನು ಹೆಲ್ಪ್ ಮಾಡ್ಕೊಂಡ್ ಬರ್ತಾ ಇದೀಯ ಅಂತ ಹೇಳಿದ್ದು ನಿನ್ ಕಸಿನ್ ದೀಪಿಕಾ. ಹೆಲ್ಪ್ ಅಂದ್ರೆ ಯಾವ ತರ ಹೆಲ್ಪ್? ಟೇಸ್ಟಿಂಗ್ ಅಲ್ಲಿ ಹೆಲ್ಪಾ? ಟೇಸ್ಟಿಂಗ್ ತುಂಬಾ ಚೆನ್ನಾಗಿ ಮಾಡ್ತೀನಿ. ಆಮೇಲೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಡ್ತೀನಿ. ಆಮೇಲೆ ಈಗ
ನಿಮ್ಮ ಜೀವನದಲ್ಲಿ ಬೆಳಕು ತುಂಬಿತ್ತು ಒಂದು ವಿಶೇಷವಾದ ಸೀರಿಯಲ್ ಇಂದ. ಹೌದು. ಸೊ ಇದಾಗಿದೆ ಒಂದಾಗಿದ್ಯಾ? ಅದನ್ನ ಇಲ್ಲಿಗೆ ಶಿಫ್ಟ್ ಮಾಡಿ. ವಾವ್, ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಅಲ್ಲಿ ಎಣ್ಣೆಯಲ್ಲಿ ಕಜ್ಜಾಯ ಡಾನ್ಸ್ ಮಾಡ್ತಿದೆ. ಸೊ ನೀನ್ ಡಾನ್ಸರ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದು ಅದು ನೆರವೇರ್ತಾ ಏನ್ ಕತೆ? ಒಂದ್ 10 ವರ್ಷ ಡಾನ್ಸ್ ಕಲ್ತೆ ನಾನು. ಸೊ ಬೆಳಗ್ಗೆ ಶೂಟಿಂಗ್ ಹೋದ್ರೆ ನೈಟ್ ಬರ್ತೀವಿ, ಟೈಮೇ ಇರಲ್ಲ, ನಮಗ್ ನಾವ್ ನೋಡ್ಕೊಳಕ್ಕೂ ಟೈಮ್ ಇರಲ್ಲ. ಸೊ ಅನ್ಫಾರ್ಚುನೇಟ್ಲಿ ನಾನು ಅದನ್ನ ಡಿಸ್ಕಂಟಿನ್ಯೂ ಮಾಡ್ಬೇಕಿತ್ತು. ಆದ್ರೂ ನಮ್ ವೈಷ್ಣವಿ ಇಸ್ ಅ ವೆರಿ ಗುಡ್ ಡಾನ್ಸರ್. ಸೀರಿಯಲ್ಸ್ ಅಂತೆಲ್ಲ ಫುಲ್ ಡಂಕಣಕ ಅಂತ ಸ್ಟೆಪ್ಸ್ ಹಾಕಿ ಊರ್ನೆಲ್ಲ ಕುಣ್ಸಿ ಅವಾಗೆಲ್ಲ ಸುಸ್ತೇ ಆಗ್ಲಿಲ್ಲ. ಸುಸ್ತ ಆಗದೇ ಇಲ್ಲ, ಯಾಕಂದ್ರೆ ಜನ ಇರ್ತಾರಲ್ಲ, ಅವ್ರೊಂಥರ ಜೋಶ್ ಕೊಡ್ತಿರ್ತಾರೆ. ಸೊ ಯಾಕೆ ಸುಸ್ತಾಗತ್ತೆ? ಓಕೆ, ಬ್ಯೂಟಿಫುಲಿ ಗೋಲ್ಡನ್ ಬ್ರೌನ್ ಆಗಿದೆ. ಅದು ತೆಗೆಯೋಣ ಪ್ಲೀಸ್, ತೆಗೆಯೋಣ, ಇಲ್ಲಾಂದ್ರೆ ಸೀದೋಗುತ್ತೆ. ಅಂಡ್ ಆ ಪ್ಲೇಟನ್ನ ನನ್ ಕೈಗೆ ಶಿಫ್ಟ್ ಮಾಡಿ. 3 ಬಿಗ್ ಕಜ್ಜಾಯಸ್ ನಮ್ಗೆ, ಈ ಪುಟ್ಟ ಕಜ್ಜಾಯ ನಿಮ್ಗೆ. ಓಕೆನಾ? ಒಂದ್ ಸೈಡ್ ಅಲ್ಲಿ ನಮ್ಮ ಪಪ್ಪಾಯ ಕಜ್ಜಾಯನ ಸೈಡ್ ಅಲ್ಲಿ ಇಟ್ಬಿಟ್ಟಿದೀವಿ. ಇವಾಗ ಇಬ್ರು ಬೋತ್ ಆಫ್ ಯು ವೆರಿ ವೆರಿ ಸ್ವೀಟ್ ಪೀಪಲ್. ನಿಮ್ಮಲ್ಲಿ ಸ್ವೀಟ್ ಪ್ರಿಯ ಯಾರು? ಅಕ್ಕ. ಹೌದಾ? ಎಷ್ಟು 1 kg ಗುಲಾಬ್ ಜಾಮೂನ್ ಕೊಟ್ರೆ ಹಂಗೆ ತಿಂತೀರಾ? ಅದು ಸಾಲಲ್ಲ. ಅದು ಸಾಲಲ್ವಾ? ಅಂದ್ರೆ ಬೆಳಗ್ಗೆ ಎದ್ದಿ ಬ್ರಷ್ ಆಗಿದ ತಕ್ಷಣ ಕೂಡ ತಿನ್ನಕ್ ಕುತ್ಕೊಳ್ತೀನಿ. ಅಳು ಸೀರಿಯಸ್, ಅಷ್ಟಿಷ್ಟ ತುಂಬಾ ಇಷ್ಟ ಪಡ್ತಾರೆ. ಮೈಸೂರ್ ಪಾಕ್ ಹಂಗೆ ಬಾಕ್ಸ್ ಹಂಗೆ ಖಾಲಿ ಆಗ್ಬಿಡುತ್ತೆ. ಬಾಕ್ಸ್ ಖಾಲಿ ಆಗೋಗುತ್ತಾ? ಬಾಕ್ಸ್ ಅಲ್ಲಿ ಸ್ವೀಟ್ ಖಾಲಿ ಆಗುತ್ತೆ. ವಾಟ್ ಅಬೌಟ್ ಯು ಸನ್ನಿಧಿ? ನಂಗೆ ಅಷ್ಟಿಷ್ಟ ಅಲ್ಲ, ನನ್ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ನಂಗೆ ಗುಡ್ ಮೂಡ್, ನಾನು ಸ್ವೀಟ್ಸ್ ಎಲ್ಲ ಸ್ಪೈಸ್ ತುಂಬಾ ಸ್ಪೈಸಿ ಖಾರ ಜಾಸ್ತಿ ತಿಂತೀರಾ. ಸೊ ಇವತ್ತು ವೈಷ್ಣವಿ ಬಹಳ ಒಳ್ಳೆ ಮೂಡಲ್ಲಿ ಇದಾರೆ, ಅದಕ್ಕೆ ಪಪ್ಪಾಯ ಕಜ್ಜಾಯನ ಕಬಳಿಸ್ತಾ ಇದಾರೆ ಅಂತ ಅರ್ಥ ಅಲ್ವಾ? ಹೌದು. ನೀವ್ ಯಾವತ್ತಾದ್ರೂ ಅಡಿಗೆ ಒಂಚೂರು ಪಾರು ಅಟ್ಲೀಸ್ಟ್ ಮಾಡಿ ತಿನ್ಸಿದೀರಾ? ಹಾ, ಮಾಡಿದೀನಿ. ಒಂದೊಂದ್ಸತಿ ಫ್ಲಾಪ್ ಆಗತ್ತೆ, ಒಂದೊಂದ್ಸತಿ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಚೆನ್ನಾಗಿ ಬಂದಿರೋ ಅಡಿಗೆ ಯಾವ್ದು? ಬ್ರೆಡ್ ಸ್ಟಿಕ್ಸ್, ಗಾರ್ಲಿಕ್ ಬ್ರೆಡ್ ಸ್ಟಿಕ್ಸ್. ಸೊ ಅದು ಚೆನ್ನಾಗಿ ಬಂದಿತ್ತು, ಒಂದ್ಸತಿ ಮಾಡಿದ್ದೆ. ಸೊ ಇವ್ರಿಗೆಲ್ಲ ಹೇಳಿದ್ದೆ ನಾನು ಟ್ರೈ ಮಾಡಿ ಅಂತ. ರೆಸಿಪಿ ಕೊಟ್ಟಿದ್ದೆ. ಹಂಗೆ ಮನೆಗ್ ಬಂದು ತಿನ್ಬಿಟ್ಟು ನೋಡಿ ಅಂತ ಟ್ರೈ ಮಾಡಿ ಅಂತ ಹೇಳಿ. ತುಂಬಾ ದೂರ, ಡಿಸ್ಟೆನ್ಸ್ ಜಾಸ್ತಿ. ಹಂಗೆ ಕಜ್ಜಾಯ ಕೈಯಲ್ಲಿ ಇಟ್ಕೊಂಡು ಈ ಹಾಡನ್ನ ಹಾಡ್ಲಿಲ್ಲ ಅಂದ್ರೆ ನ್ಯಾಯನೇ ಅಲ್ಲ. ಬಿಸಿ ಬಿಸಿ ಕಜ್ಜಾಯ, ಬಿಸಿ ಬಿಸಿ ಕಜ್ಜಾಯ ಮಾಡಿಕೊಡಲೆ ನಾನು, ತಗೋ ತಿನ್ನು ನೀನು. ಇದು ಸುಮ್ಮನೆ ಡೌಗಳಿಗೆ ಅಷ್ಟು ಬೇಗ ತಿನ್ನಕ್ ಕೊಡ್ತೀವಾ? ಅಮೇಝಿಂಗ್ ಆಗಿರೋ ಬಿಸಿ ಬಿಸಿ ಕಜ್ಜಾಯ, ಅದು ಪಪಾಯ ಕಜ್ಜಾಯ. ನೀವು ನಿಮ್ ಮನೇಲಿ ಮಾಡ್ಬೇಕು ಅಂದ್ರೆ ಇದಕ್ಕೆ ಏನೇನೆಲ್ಲ ಬೇಕು, ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಪಪ್ಪಾಯಿ ಕಜ್ಜಾಯ ಬೇಕಾಗುವ ಸಾಮಗ್ರಿಗಳು: ಪರಂಗಿ ಹಣ್ಣು 1, ಬೆಲ್ಲ 250 ಗ್ರಾಂ, ನೆನೆಸಿದ ಅಕ್ಕಿ 1 ಬಟ್ಟಲು, ಮೈದಾ ಅರ್ಧ ಬಟ್ಲು, ಬಿಳಿ ಎಳ್ಳು ಅರ್ಧ ಬಟ್ಲು, ಎಣ್ಣೆ ಕರಿಯಲು. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ನೆನೆಸಿದ ಅಕ್ಕಿ, ಬೆಲ್ಲ, ಪರಂಗಿ ಹಣ್ಣು ಹಾಕಿ ಹದಕ್ಕೆ ರುಬ್ಬಿಕೊಳ್ಳಿ. ಬೌಲ್ಗೆ ರುಬ್ಬಿಕೊಂಡ ಹಿಟ್ಟು, ಮೈದಾ ಹಾಕಿ ಹದಕ್ಕೆ ಕಲಸಿಕೊಂಡು ಬಳಿಕ ಕಜ್ಜಾಯ ಆಕಾರದಲ್ಲಿ ತಟ್ಟಿಕೊಂಡು ಎಳ್ಳಿನಲ್ಲಿ ಉರುಳಿಸಿ ಕಾದ ಎಣ್ಣೆಯಲ್ಲಿ ಕರೆದುಕೊಂಡ್ರೆ ರುಚಿ ರುಚಿಯಾದ ಕಜ್ಜಾಯ ರೆಡಿ ಟು ಸರ್ವ್. ಟ್ರಯಲ್ ಅಂಡ್ ಎರರ್. ಇವಾಗ ಕಮಾನ್, ಕಜ್ಜಾಯನ ಕೈಯಲ್ಲಿ ಎಳೆದು ಬಾಯಲ್ಲಿ ಇಟ್ಕೊಂಡ್ರೆ ಈ ಮೇಲ್ ಹಾಕಿದ್ರೆ ಎಳ್ ಟೇಸ್ಟ್ ಇದೆಯಲ್ಲ, ಮಧ್ಯ ಮಧ್ಯ ಅದು ಬಾಯಿಗೆ ಸಿಗ್ತಾ ಇರುತ್ತೆ. ಅಂಡ್ ಒಳಗಡೆ ಫ್ಲೇವರು ತರ್ತರಿಯಾಗಿ, ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ. ವೆರಿ ಗುಡ್. ನಂಗೆ ನಗು ಬರ್ತದೆ ಇವಾಗ. ಯಾಕೆ ಗೊತ್ತಾ? ನಾವೇನೋ ಇಲ್ಲಿ ಯಮ್ಮಿ ಯಮ್ಮಿ ಕಜ್ಜಾಯ ಅಂತ ತಿಂತಾ ಇದೀವಿ. ಇವ್ರು ಇದಾರಲ್ಲ ಮೇಡಮ್, ನೋಡಕ್ ಇಷ್ಟು ಇನ್ನೋಸೆಂಟ್ ಪಾಪು ತರ ಇದಾರಲ್ಲ, ಇವ್ರು ಬೇಜಾನ್ ಕಜ್ಜಾಯ ತಿನ್ಸಿದ್ದಾರೆ ದೀಪಿಕಾಗೆ. ಅಂದ್ರೆ ಅವ್ರ ಬಗ್ಗೆ ಚಾಡಿ ಹೇಳಿ, ತಿನ್ಚುಚ್ಚಿ ಹಾಕೊಟ್ಟು ಎಲ್ಲ ಕೆಲಸ ಮಾಡಿದಾರಲ್ವಾ? ತುಂಬಾ ಮಾಡಿದಾಳೆ. ಟೆಲ್ ಮಿ ಅಬೌಟ್ ದೀಪಿಕಾ. ನಿಮ್ಗೆ ಏನು ಕೇಳಿಸ್ತಿಲ್ಲಪ್ಪ. ಕಸಿನ್ಸ್, ಅದು ಸೀಕ್ರೆಟ್ ಟಾಕ್ಸ್ ಇರುತ್ತಲ್ಲ ಕಸಿನ್ಸ್ ಅಲ್ಲಿ, ಅವಾಗ ಇವಳು ಚಿಕ್ಕವಳು, ಇವಳನ್ನ ಇನ್ಕ್ಲೂಡ್ ಮಾಡಕ್ ಆಗಲ್ಲ, ನಮ್ಮ ಏಜ್ ಟಾಕ್ಸ್ ಅದು. ಸೊ ಅವಾಗ ನಾವೇನ್ ಮಾತಾಡ್ತಿರ್ತೀವಿ ಅಂತ ಸೀಕ್ರೆಟ್ ಆಗಿ ಕೇಳ್ಕೊಂಡು ದೊಡ್ಡವ್ರಿಗೆ ಹೋಗಿ ಹೇಳ್ಕೊಟ್ಬಿಡ್ತಾಳೆ. ಚಾಡಿ ಹೇಳ ಬುದ್ಧಿ. ಅವಾಗ ನಮ್ಗೆ ಕಜಾಯ ಸಿಗ್ತಿತ್ತು, ಅದು ಬಿಸಿ ಬಿಸಿಯಾಗಿ ಬಿಸಿಯಾಗಿ ಅಲ್ವಾ? ಸ್ವಲ್ಪ ರೈಟ್ ತಿರ್ಗಮ್ಮ, ಲೆಫ್ಟ್ ತಿರ್ಗು, ತಿರ್ಗು. ಡಾಲ್ ತರ ಕಾಣ್ತಿದೆ. ಡಾಲ್ ತರ ಅಲ್ಲ, ಸಿಕ್ಕಾಪಟ್ಟೆ ಟೆಂಪರ್ಮೆಂಟಲ್ಲು, ಕೋಪಿಷ್ಟ, ರುದ್ರಕಾಳಿ ಅವತಾರ ತಾಳುವ ವೈಷ್ಣವಿ ಅಂತ ಎಲ್ಲ ಕೇಳ್ಪಟ್ಟಿದ್ದೆ. ಸನ್ನಿಧಿ ಆದ್ಮೇಲೆ ಸ್ವಲ್ಪ ತಾಳ್ಮೆ ಬಂದಿದೆಯಂತೆ ತಮಗೆ. ಹೌದು, ನನ್ ಕೋಪನೆಲ್ಲ ನಮ್ ತಾಯಿ ಅಷ್ಟೇ ನೋಡಿದೆ, ಯಾರು ನೋಡಿಲ್ಲ. ಹೌದಾ? ಅಂಡ್ ಸಿಕ್ಕಾಪಟ್ಟೆ ಕೋಪ ಬರ್ತಿತ್ತು, ಈಗ ಫುಲ್ ಕಡಿಮೆ ಆಗಿದೆ. ಯಾಕೆ ಅಂತ ಕೇಳಿ ಬಂದಿತ್ತು ಇವ್ರ ಪ್ರೊಡಕ್ಷನ್ ಮ್ಯಾನೇಜರ್ ಇಂದ, ಮೇಡಮ್ ರುದ್ರಕಾಳಿ ತಾಂಡವ ಆಡ್ತಿರೋ ಅವತಾರ ಫೋಟೋ ಕಳಿಸ್ತಾ ನಿಮ್ಗೆ ಅಂತ. ಇಲ್ಲ ಬೇಡ ಪರವಾಗಿಲ್ಲ, ಅವ್ರನ್ನ ಕೇಳ್ತೀನಿ ಅಂದೆ. ಈಗ ತುಂಬಾ ಸ್ವೀಟ್ ಆಗ್ಬಿಟ್ಟಿದೀನಿ. ಅಂಡ್ ಯೋಗ ಮಾಡ್ತೀನಿ ದಿನ. ಯೋಗ ಇಸ್ ವೆರಿ ಗುಡ್ ಫಾರ್ ಹೆಲ್ತ್, ಪ್ಲೀಸ್ ಎಲ್ರು ಮಾಡಿ. ಸೊ ಯೋಗ
ಮಾಡಿ ಮಾಡಿ ತಾಳ್ಮೆ ಬಂದಿದೆ ಅಂತೀರಾ? ತಾಳ್ಮೆ ಪ್ಲಸ್ ನಾನ್ ಮಾಡ್ತಿರೋ ರೋಲು ಅಷ್ಟೇ ನನಗೆ ತುಂಬಾ ಹೇಳ್ಕೊಟ್ಟಿದೆ. ಸನ್ನಿಧಿ ಆದ್ಮೇಲೆ ಸ್ವಲ್ಪ ಸಮಾಧಾನ ಬಂದಿದೆ ಅಂತ ಹೇಳಿ. ವೈಷ್ಣವಿ ಆಗಿದ್ದಾಗ ಸ್ವಲ್ಪ ವಕ್ರವಾಗಿ ಆಡ್ತಿದ್ರಿ. ದೀಪಿಕಾ ಕೋಪ ಬರ್ತಾಯ್ತು ಅಂತ ಬಂತು ವಾಯ್ಸು. ಆಮೇಲೆ ಅಯ್ಯೋ ಮೇಡಮ್ ಕೊಟ್ಬಿಟ್ಟಿನಲ್ಲ ಶಾಂತ ಸ್ವರೂಪೆ ಅಂತ ಕೂಲ್ ಡೌನ್ ಆದ್ರು. ಸೊ ಆನ್ ದಿಸ್ ಹ್ಯಾಪಿ ಸಿಹಿ ನೋಟ್ ನಾವಿವಾಗ ಕೈ ತೊಳ್ಕೊಳ್ತಾ ಇದೀವಿ. ನೀವು ಬೇಕು ಅಂದ್ರೆ ಗ್ಯಾಪ್ ಅಲ್ಲಿ ಟೇಸ್ಟ್ ಮಾಡ್ಬಿಟ್ಟು ಹೋಗ್ಬೋದು. ಬನ್ನಿ. ಇದೇ ಸ್ಟಾರ್ ಸವಿರುಚಿ ಅಡ್ಗೆ ಮನೆಯಲ್ಲಿ ಪಪಾಯ ಹಲ್ವಾ ಟೇಸ್ಟ್ ಮಾಡಿ ಚಪ್ಪಾಳೆ ಹೊಡೆದ್ರಿ. ಇವತ್ತು ಪಪಾಯ ಕಜ್ಜಾಯ 1 ಸ್ಟೆಪ್ ಅಹೆಡ್ ಆಫ್ ದ ಟೇಸ್ಟ್ ಮಾಡಿ ಫುಲ್ ಹಿಂಗೆ ಡಂಕಣಕ ಸ್ಟೆಪ್ಸ್ ಹಾಕ್ತೀರಾ. ಹೇಗನ್ಸ್ತು ನಿಮ್ಗೆ ಇಲ್ಲಿ ಬಂದು ಅಡ್ಗೆ ಮಾಡ್ಕೊಟ್ಟು? ಬರೀ ಹೊಗಳಿದ್ದು ವೈಷ್ಣವಿ ಮತ್ತೆ ನಾನು ಕೇಳಿ ಕೇಳಿ ನಿಮ್ ಕಿವಿ ಎಲ್ಲ ತೂತಾಗೋಗಿರ್ಬೇಕು. ತುಂಬಾ ಖುಷಿಯಾಗಿದೆ. ಲೈಕ್ ಫಸ್ಟ್ ಟೈಮ್ ಟಿವಿ ಶೋ ಅಲ್ವಾ ಟೀಚರ್? ಬಟ್ ಹೆಂಗೆ ದೀಪಾವಳಿ ಅಂದ್ಮೇಲೆ ಇವತ್ತು ಏನಾದ್ರು ಸ್ಪೆಷಲ್ ಪ್ಲಾನ್ಸ್ ಇದೆಯಾ? ನಮ್ಮ ಅರಮನೆಯನ್ನು ಬಿಟ್ಟು ಹೋಗಾದ್ಮೇಲೆ ಬಿಜಿಲಿ ಪಟಾಕಿನ ಹಿಂಗ್ ತಗೊಂಡು ಹಿಂಗ್ ಕೈಯಲ್ಲಿ ಬಿಡೋದು? ಪಟಾಕಿ ಹೊಡಿಬಾರ್ದು, ಪೊಲ್ಯೂಷನ್. ಕಂಗ್ರಾಚುಲೇಷನ್ಸ್, ನೀವು ನಮ್ಮವರೇನಾ? ಹೌದು. ಸೊ ಪಟಾಕಿ ಹೊಡೆಯೋ ಪ್ಲಾನೇ ಇಲ್ಲ? ಇಲ್ಲ ನಾವ್ ತುಂಬಾ ವರ್ಷ ಆಯ್ತು ಪಟಾಕಿ ಸ್ಟಾಪ್ ಮಾಡಿ. ಚಿಕ್ಕ ವಯಸ್ಸಲ್ಲಿದ್ದು ಇವಾಗ ಸ್ಟಾಪ್ ಮಾಡ್ಬಿಟ್ಟಿದ್ವಿ. ಸೊ ನೀವು ನಮ್ ತರ ಮಾತಲ್ಲೇ ಪಟಾಕಿ ಹೊಡಿತೀರಾ ಅಷ್ಟೇ? ನಿಮ್ಮಷ್ಟಲ್ಲ, ಸ್ವಲ್ಪ. ಕರೆಕ್ಟ್. ದೀಪಾವಳಿ ಹಬ್ಬ ಅಂದ್ರೆ ದೀಪಗಳನ್ನ ಬೆಳಗಿಸುವ ಹಬ್ಬ. ಲೈಟಿಂಗ್ ಅಪ್ ಎವ್ರಿಬಡೀಸ್ ಲೈಫ್, ಮೇಕಿಂಗ್ ಇಟ್ ಕಲರ್ಫುಲ್. ಅದೇ ಮಾಡ್ತಿರೋದು ನಾವು ಕಲರ್ಸ್ ಕನ್ನಡದಲ್ಲಿ, ಮೇಕಿಂಗ್ ಇಟ್ ಕಲರ್ಫುಲ್ ಅಲ್ವಾ? ಎಕ್ಸಾಕ್ಟ್ಲಿ. ಸೂಪರ್. ಸೊ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಿಕಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ತುಂಬಾ ಖುಷಿ ಆಯ್ತು. ಸ್ಪೆಷಲ್ ಪಪಾಯ ಕಜ್ಜಾಯ ಟೇಸ್ಟೇ ಮಾಡಿರಲಿಲ್ಲ ಲೈಫಲ್ಲಿ, ಇವತ್ತು ಟ್ರೈ ಮಾಡಿದೀವಿ ನಾವು. ಮಿಸ್ ಹತ್ರ ಕಲ್ತ್ಕೊಂಡಿದೀವಿ, ನಾವು ಮನೆಗೆ ಹೋಗ್ಬಿಟ್ಟು ಮತ್ತೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಿಸ್. ಬಾಯ್ ಹೇಳ್ಬಿಡಮ್ಮ ಕಸಿನ್ಗೆ. ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಇಲ್ಲಿ ಜಾಸ್ತಿ ಎಲ್ಲರೂ ಒಬ್ರೊಬ್ರನ್ನ ತಪ್ಕೊಳ್ತಾ ಇರ್ತಾರೆ. ಇಲ್ಲಿ ಬನ್ನಿ, ದಿಸ್ ವೇ. ಹೊಟ್ಟೆ ಫುಲ್, ಮನ್ಸು ಫುಲ್ ಅಲ್ವಾ? ಒಂಥರ ಖುಷಿ ಆಗ್ತಿದೆ. ಹೌದು. ನಿಮ್ಮನ್ನ ಇವತ್ತು ಬಿಟ್ಕೊಟ್ರೇನು ಮುಂದಿನ ಎಪಿಸೋಡ್ ಅಲ್ಲಿ ಸಿಕ್ಕಾಪಟ್ಟೆ ಇದೆ ಮಾತಾಡಕ್ಕೆ. ನಮ್ ವೈಷ್ಣವಿ ಒನ್ಸ್ ಅಪಾನ್ ಅ ಟೈಮ್, ಲಾಂಗ್ ಅಗೋ, ವೆರಿ ಲಾಂಗ್ ಅಗೋ, ಸ್ಟೈಲ್ ಆಗಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಡುಬುಕ್ ಅಂತ ಬಿದ್ಬಿಟ್ಟಿದ್ದಾರೆ. ಅಕಸ್ಮಾತ್ ಯಾರಾದ್ರೂ ಅವ್ರನ್ನ ನೋಡದೆ ಹೋಗಿದ್ರೆ, ಕಾಪಾಡಿ ಅಂತ ಇವ್ರು ಕಿರ್ಚ್ಕೊಂಡು ಇಲ್ಲ, ನೋಡದೆ ಹೋಗಿದ್ರೆ ಹೊಗೆನೆ ಹಾಕ್ಸ್ಕೊಳ್ತಾ ಇದ್ರು. ಇವತ್ ನಾನು ಇಲ್ಲಿ ಇರ್ತಾನೆ ಇರ್ಲಿಲ್ಲ. ಎಕ್ಸಾಕ್ಟ್ಲಿ, ಅಬ್ಸಲ್ಯೂಟ್ಲಿ. ಸೊ ವೈಶುನ ಕಾಪಾಡಿದ ಮಹಾಪುರುಷ ಆಕಿರ್ ಯಾರು? ಆ ಕಥೆ ನಿಮಗೆ ನಾಳೆ ಗೊತ್ತಾಗತ್ತೆ. ಜೊತೆಗೆ ಸ್ವಲ್ಪ ಕ್ಯಾಮ್ರಾ ಪೀಪಲ್ ಝೂಮ್ ಇನ್ ಮಾಡಿ ಈ ಮುದ್ದಾದ ಮುಖ ಸ್ವಲ್ಪ ಜನಗಳೆಲ್ಲ ನೋಡ್ಲಿ. ಡಿಂಪಲ್ ಮೇಲೆ ಫೋಕಸ್ ಮಾಡಬೇಡಿ, 2 ಕುರುಪುಗಳಿದೆ ಈ ಮುಖದ ಮೇಲೆ. ಆ ಕುರುಪು ಯಾರ್ ಮಾಡಿದ್ದು, ಯಾರ್ಗಿತ್ತು ಅಂತ ಧೈರ್ಯ ಈ ಮುದ್ದಾದ ಮುಖದ ಮೇಲೆ ಅಂತ ಒಂದು ಮಾರ್ಕ್ ಅನ್ನ ಬಿಡುವ ಧೈರ್ಯ? ಅದು ನಿಮಗೆ ಮುಂದಿನ ಎಪಿಸೋಡ್ ಅಲ್ಲಿ ಗೊತ್ತಾಗತ್ತೆ. ಇಲ್ಲಿ ನಿಮ್ಮ ಸ್ಟಾರ್ ಸವಿರುಚಿಯಲ್ಲಿ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ನಾನು ನಿಮ್ಮ ಪ್ರೀತಿಯ ವೈಷ್ಣವಿ. ಎಲ್ಲಾ ವೀಕ್ಷಕರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಶ್ರುತಿ ಹೇಳ್ದಾಗೆ ದೀಪಾವಳಿ ಅಂದ್ರೆ ದೀಪಗಳ ಹಬ್ಬ. ಸೊ ದೀಪಗಳನ್ನ ಹಚ್ಚಿ ದೀಪಾವಳಿನ ಆಚರಿಸಿ ಅಂತ ಕೇಳ್ಕೊತೀನಿ. ಶ್ರುತಿ ಹೇಳ್ದಾಗೆ ದೀಪಾವಳಿ ಅಂದ್ರೆ ಪಟಾಕಿ ಹಬ್ಬ ಅಂದ್ರೆ ನನ್ನ ಹಬ್ಬ ಕೂಡ. ಓಕೆ, ಟೈಮ್ ಫಾರ್ ಮೀ ಟು ಸೇ ಟಾಟಾ, ಬೈ ಬೈ, ಸಿ ಯು ಟು ಯು. ಸೊ ಬೈ ವೈಶು. ಬಾಯ್ ಬಾಯ್. Bye bye. See ya.